ಈಗ ಯಾರ್ಯಾರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಒಂದ್ ಭಾಗ, ಯಾರ್ಯಾರು ಈ ಕೃತ್ಯವನ್ನ ಮಾಡಿಸ್ತಾ ಇದಾರೆ, ಈ ಬಲೆನ ಬೀಸ್ತಾ ಇದಾರೆ, ಇದ್ರಿಂದಗಡೆ ಒಂದು ಫ್ಯಾಕ್ಟ್ರಿನ ತೆರೆದಿದ್ದಾರೆ ಅಂತೇಳಿ ನಾವ್ಯಾರು ಹೇಳ್ಬೇಕಿಲ್ಲ, ಕಾಂಗ್ರೆಸ್ನವರು ಹೇಳಾಗಿದೆ. ಅಸೆಂಬ್ಲಿಲಿ ಹೇಳಿದ್ದಾರೆ. ಅಸೆಂಬ್ಲಿಲಿ ಹೇಳೋದಕ್ಕಿಂತ ಇನ್ನೇನು ಹೇಳ್ಬೇಕಿದೆ? ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು, ಇದು ಜಗಜ್ಜಾಹೀರ ಆಗ್ಬೇಕು, ಇದು ಹೊರಗಡೆ ಬರ್ಬೇಕು. ಇನ್ನೇನು 2-3 ದಿವಸದಲ್ಲಿ ಅವರೇ ಹೇಳ್ತಾರೆ, ಕಾಂಗ್ರೆಸ್ನವ್ರ ಹೆಸರು ಅನೌನ್ಸ್ ಮಾಡ್ಬಿಡ್ತಾರೆ. ಅಲ್ಲಿವರೆಗೂ ದಯಮಾಡಿ ಕಾಯಿ. ಸುಮಾರು 48 ಜನ ಅವ್ರೆ. ಅವ್ರಿಗೆ ಯಾರ್ಯಾರು ಬೇಕು, ಯಾರ್ಯಾರಿಂದ ಅನುಕೂಲ ಆಗ್ಬೇಕು, ಅವ್ರನ್ನ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿ ಗಂಟ ಮಾಡ್ಕೊಂಡವ್ರೆ ಅಂತ ಅವ್ರೆ. ವಸ್ತ್ರನೇ ಅವ್ರೇ ಹೇಳೋರಲ್ಲಪ್ಪ, ಅವರೇ ಮನೆಯಲ್ಲೇ ಹೇಳಿದ್ರಲ್ಲ, ನನ್ ತಮ್ಮ DK ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದ್ದೀನಿ ಅಂತ ಹೇಳೋರಲ್ವಾ? ಒಂದು ಯೋಗೇಶ್ ಚಿತ್ ಮಾಡಿದೀನಿ, ಒಂದು ಮುನ್ರತ್ನ ಚಿತ್ ಮಾಡಿದೀನಿ, ಇನ್ಯಾರ್ಯಾರು ಚಿತ್ ಮಾಡ್ಬೇಕು ಅಂತ. ಯಾರ್ಯಾರು ಚಿತ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತಾವ್ರೆ, ಟಿಕೆಟ್ ಕೊಟ್ಟು ಗೆಲ್ಸವ್ರೆ. ಆಮೇಲೆ ಮಂತ್ರಿ ಮಾಡಿದ್ರ, ಮಂತ್ರಿ ಮಾಡಿದ್ರ, ಉಪಮುಖ್ಯಮಂತ್ರಿ ಮಾಡ್ತಾರ, ಎಲ್ಲಾರು ಇದೀವಿ. ಕಾಂಗ್ರೆಸ್ನವರು ಇದ್ಮೇಲೆ JDS ಬಿಜೆಪಿ ಇರಲ್ವಾ? ಇದ್ರಲ್ಲಿ ಡಾಕ್ಟರ್ ರಂಗನಾಥ್, ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ, ಅವ್ರಿಬ್ರು ಬಿಟ್ಟು ಮಿಕ್ತಾರೆಲ್ಲ ಇದಾರೆ. 224 ಜನನು ಇರ್ಬೋದೇನೋ ಪಾಪ ಅಲ್ಲಿ.